ಕನ್ನಡ ಅಂದರೆ ಅವ್ರು ಯಾವಾಗಲೂ ಮೊದಲು ಇರೋವಂತಹ ವ್ಯಕ್ತಿ. ನಮಗೂ ಒಂದು ಹೆಮ್ಮೆ ಅವ್ರ ಜೊತೆಲಿ ಇರೋದು. ಕನ್ನಡ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅಲ್ಲಿ ಅವರು 2 ಬಾರಿ ಅಧ್ಯಕ್ಷರಾಗಿದ್ದರು. ನಿರಂತರವಾಗಿ ಸೇವೆ ಸಲ್ಲಿಸಿದ್ರು. ಸುಮಾರು 18 ಸಿನಿಮಾಗಳ ನಿರ್ಮಾಪಕರಾಗ್ತಾರೆ ಅವರು. ಅನೇಕ ಸದಭಿರುಚಿಯ ಚಿತ್ರಗಳನ್ನು ಅವರು ಕೊಡ್ತಾ ಹೋಗ್ತಾರೆ. ಗೋಕಾಕ್ ಚಳುವಳಿಗೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕರ್ಕೊಂಡ್ಬಂದು ಕನ್ನಡಕ್ಕೆ ಒಂದು ಶಕ್ತಿ ತುಂಬುವಂತ ಕೆಲಸವನ್ನು ಕೂಡ ಮಾಡ್ತದ್ದು. ಹಲವಾರು ಕನ್ನಡ ಪರ ಹೋರಾಟಗಾರರನ್ನು ಹುಟ್ಟುಹಾಕಿದ ಏಕೈಕ ಧೀಮಂತ ನಾಯಕ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ. ನಿಸ್ವಾರ್ಥವಾಗಿರ್ತಕ್ಕಂಥವ್ರು, ಪ್ರಾಮಾಣಿಕವಾಗಿರ್ತಕ್ಕಂಥ ವ್ಯಕ್ತಿ. ಗೋಕಾಕ್ ಚಳವಳಿಯ ನಂತರ ದಿನಗಳಲ್ಲಿ ಯುವ ನಾಯಕ ಕನ್ನಡಕ್ಕೆ ಬಂದ್ರು. ಅವರು ಸಾರಾ ಗೋವಿಂದ್ ಅವರು ಹೇಗಿದ್ರು ಅಂದ್ರೆ ಚಿರ ಯೌವನಿಗ, ಬಿಸಿ ರಕ್ತದ ಯುವಕ, ಕನ್ನಡದ ಕೆಚ್ಚನ್ನ ಎದೆ ತುಂಬ ತುಂಬಿಕೊಂಡಿದ್ದಂತ ಯುವಕ. ಕನ್ನಡಕ್ಕೆ ಹೊಸ ಶಕ್ತಿ ಸಿಕ್ಕಂತಾಯಿತು. ನಾಡು ಕಂಡಂತ ಅಪ್ರತಿಮ ಕನ್ನಡ ಪರ ಹೋರಾಟಗಾರ, ಸಾಧಕ ಅಂತಕ್ಕಂಥ ಒಂದು ಅಭಿನಂದನಾ ಗ್ರಂಥವನ್ನ ಅವ್ರಿಗೆ ನಾವು ಸಮರ್ಪಿಸ್ತಾ ಇದ್ದೀವಿ. ಅವರಿಗೆ ಇನ್ನೂ ದೇವರು ಹೆಚ್ಚಿನ ಆರೋಗ್ಯ ಆಯಸ್ಸು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ, ಗೋವಿಂದ್ ಅವರ ಅಭಿನಂದನಾ ಸಮಾರಂಭಕ್ಕೆ ಪ್ರತಿಯೊಬ್ಬರು ಆಗಮಿಸಿ.